ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ತಾತ್ಕಾಲಿಕ ವಿಧಾನಗಳು. ಅಂದರೆ ಒಂದು ಮಗುವಿನ ಮತ್ತು ತಾಯಿಯ ಒಂದು ಆರೋಗ್ಯದ ಸಲುವಾಗಿ ನೆಕ್ಸ್ಟ್ ಪಾಪು ಜಲ್ದಿ ಆಗಬಾರ್ದು ಅಂತ ಒಂದು ತಾತ್ಕಾಲಿಕ ವಿಧಾನಗಳ ಬಗ್ಗೆ ಇವತ್ತಿನ ವಿಡಿಯೋ ನೋಡಿ ಫ್ರೆಂಡ್ಸ್, ಹೆರಿಗೆಗಳ ನಡುವೆ 3 ವರ್ಷಗಳ ಅಂತರವನ್ನು ಕಾಪಾಡಿಕೊಳ್ಳುವುದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ಸುಧಾರಿಸುತ್ತದೆ. ಅಂದರೆ ಒಂದು ತಾಯಿ ಮತ್ತು ಮಗುವಿನ ಆರೋಗ್ಯದ ಸಲುವಾಗಿ ಒಂದು ಈ ಒಂದು ತಾತ್ಕಾಲಿಕ ವಿಧಾನಗಳನ್ನು ನಾವು ಅಳವಡಿಸಿಕೊಳ್ಬೇಕು. ಆದ್ದರಿಂದ ಲಭ್ಯವಿರುವ ಹಲವಾರು ತಾತ್ಕಾಲಿಕ ಸಾಧನಗಳಲ್ಲಿ ನಮಗೆ ಅನುಕೂಲವಾದ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಇಲ್ಲಿ ಒಂದು ಕುಟುಂಬ ಪೂರ್ಣಗೊಂಡಿರುವುದರಲ್ಲಿ ಶಾಶ್ವತ ವಿಧಾನವನ್ನು ಅನುಸರಿಸುವುದು. ಅಂದ್ರೇನು, ಶಾಶ್ವತ ವಿಧಾನಗಳು ಇದ್ದಾವೆ ಮತ್ತು ತಾತ್ಕಾಲಿಕ ವಿಧಾನಗಳು ಇದ್ದಾವೆ. ಒಂದು ಅಪಾರ್ಷನ್ ಅನ್ನೋದು ಏನದು ಶಾಶ್ವತ ಒಂದು ವಿಧಾನವಾಗಿರುತ್ತದೆ ಮತ್ತು ಇದು ತಾತ್ಕಾಲಿಕ ಅಂದರೆ ಸದ್ಯದ ಮಟ್ಟಿಗೆ ನಾವು ಒಂದು ಮಕ್ಕಳಿಂದ ದೂರವಿರುವುದು, ನಮ್ಮ ಮಗು ಮತ್ತು ತಾಯಿಯ ಆರೋಗ್ಯದ ನಡುವೆ ಸಲುವಾಗಿ ದೂರವಿರುವ ಒಂದು ಸಾಧ್ಯತೆ ನೋಡಿ. ಇದು ತಾತ್ಕಾಲಿಕ ವಿಧಾನಗಳಲ್ಲಿ ಏನೇನು ಬರ್ತವೆ ಅಂದರೆ ಫಸ್ಟ್ ವಿಡಿಯೋ ನೋಡಿ, IUCD ಅಳವಡಿಕೆ, ಕಾಲ ಪರಿಣಾಮಗಳು ಮತ್ತು ಕಾಲ ಪರಿಣಾಮಕಾರಿ ಪ್ರವಾಸ ನಂತರ IUCD ಅಳವಡಿಕೆಯನ್ನು ಹೆರಿಗೆ ನಂತರ ಒಂದು ಅಳವಡಿಸುವುದು. ಹೆರಿಗೆಯ ನಂತರ ಒಂದು ಇದನ್ನು ಪ್ರಾಪರ್ಟಿ ಅಂತ ಯೂಸ್ ಮಾಡ್ತಾರೆ ನೋಡಿ. ಇದು ಒಂದು ಮಹಿಳೆಯರಿಗೆ ಒಂದು ಹೆರಿಗೆಯ ನಂತರ ಒಂದು ಅವರಿಗೆ ಹಾಕುವಂಥ ಒಂದು ಇದು ನೋಡಿ, ಮಷಿನ್ ಟೈಪ್ ಇರುತ್ತೆ. ಮಷಿನ್ ಅಲ್ಲ, ಬಟ್ ಅದು ಇದು ಒಂದು ತಾತ್ಕಾಲಿಕ ವಿಧಾನ, ಒಂದು ಮಕ್ಕಳ ಆಗದೇ ಹಾಗೆ ಒಂದು ನೋಡಿಕೊಳ್ಳುವಂಥ ವಿಧಾನವಂತ ಹೇಳಬಹುದು. ಹೆರಿಗೆಯಾದ 6 ವಾರಗಳ ನಂತರ ಇದನ್ನು ಅಳವಡಿಸುವುದು. ನೋಡಿ ಫ್ರೆಂಡ್ಸ್, ಇದನ್ನು ನೋಡಿ, ಹೆರಿಗೆಯಾದ 6 ವಾರಗಳಲ್ಲಿ ಇದನ್ನು ಒಂದು ಮಹಿಳೆಯರಲ್ಲಿ ಹಾಕುವಂಥ ಇದು ಒಂದು ತಾತ್ಕಾಲಿಕ ವಿಧಾನ. ನೆಕ್ಸ್ಟ್ ಬಂದುಬಿಟ್ಟು ಗರ್ಭ ನಿರೋಧಕ ಚುಚ್ಚುಮದ್ದು, ಅಂತರ ಚುಚ್ಚುಮದ್ದು. ಇದಕ್ಕೆ ಅಂತರ ಚುಚ್ಚುಮದ್ದು ಅಂತ ಕರೀತಾರೆ ಮತ್ತು ಗರ್ಭ ನಿರೋಧಕ ಚುಚ್ಚುಮದ್ದು ಅಂತ ಕರೀತಾರೆ. ಇದು ಒಂದು ಇಂಜೆಕ್ಷನ್ ಮುಖಾಂತರ ಒಂದು ಕೊಡುವಂಥದ್ದು. ಇದು ಒಂದು ಹೆಣ್ಮಕ್ಕಳಿಗೆ ಅಳವಡಿಸುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಫ್ರೆಂಡ್ಸ್, ನಿರೋಧ ಅಂದರೆ ಕಾಂಡಮ್. ಇದನ್ನ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಮಾಲಾ ಸಂಯೋಜಿತ ಗರ್ಭ ನಿರೋಧಕ ಮಾತ್ರೆಗಳು, ಛಾಯಾ ಮಾತ್ರೆ ಅಂದ್ರೆ ಇವು ಒಂದು ಟ್ಯಾಬ್ಲೆಟ್ಸ್ ಭೀ ಸಿಗ್ತಾವೆ. ಒಂದು ತಾತ್ಕಾಲಿಕ ವಿಧಾನಕ್ಕಾಗಿ ಇವು ಒಂದು ಟ್ಯಾಬ್ಲೆಟ್ಗಳ ಸಿಗ್ತಾವೆ ನೋಡಿ. ಅಂದರೆ ಇವುಗಳನ್ನೆಲ್ಲ ಎದಕ್ಕೆ ಯೂಸ್ ಮಾಡ್ಕೋಬೇಕಂದ್ರೆ ತಾಯಿ ಮತ್ತು ಮಗುವಿನ ಆರೋಗ್ಯ ಸಲುವಾಗಿ. ಅಂದರೆ ತಾಯಿ ಮತ್ತು ಮಗು ಚೆನ್ನಾಗಿ ಬೆಳಿಬೇಕು ಅಂದರೆ ಮೊದಲನೇ ಹೆರಿಗೆಯಲ್ಲಿ ತಾಯಿಯೊಂದು ಅನುಭವಿಸಿದ ನೋವುಗಳು ಎಲ್ಲ ಮಾಯವಾಗಬೇಕು, ಎಲ್ಲ ಆರಾಮಾಗಿರಬೇಕು. ಒಂದು ಮಗು ತನ್ನ ಹೊರಗಿನ ಊಟವನ್ನು ಚೆನ್ನಾಗಿ ಊಟ ಮಾಡುವ ಟೈಮು 3 ವರ್ಷ ತನಕ ಆದರೂ ಬೇಕಾಗುತ್ತೆ. ಹಾಗಾಗಿ ಈ ತಾತ್ಕಾಲಿಕ ವಿಧಾನಗಳನ್ನು ಎಲ್ಲರೂ ಪ್ರತಿಯೊಬ್ಬರು ನಮ್ಮ ತಾಯಿ ಮತ್ತು ಮಕ್ಕಳ ಸಲುವಾಗಿ ಆದರೂ ಇದನ್ನು ಫಾಲೋ ಮಾಡಲೇಬೇಕು. ಶೀಘ್ರ ಸ್ತನ್ಯಪಾನ ಹೆಚ್ಚು ಹಾಲು ಉತ್ಪಾದನೆಯನ್ನು ಸಹಾಯ ಮಾಡುತ್ತದೆ. ಹೀಗಾಗಿ ಬೇಗನೆ ಹಾಲು ಉಣಿಸುವುದರಿಂದ ದೀರ್ಘಕಾಲ ಸ್ತನ್ಯಪಾನ ಮಾಡಲು ಸಹಾಯ ಮಾಡುತ್ತದೆ. ಅಂದರೇನು, ಮಗು ತಾಯಿಯ ಬೇಗನೆ ಗರ್ಭಧಾರಣೆ ಮಾಡಲಿಲ್ಲ ಅಂದರೆ ಮೊದಲನೇ ಮಗುವಿಗೆ ಚೆನ್ನಾಗಿ ಹಾಲು ಕುಡಿಸಿದರೆ 2ನೇ ಮಗುವಿಗೂ ಕೂಡ ತುಂಬ ಚೆನ್ನಾಗಿ ಹಾಲು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದು ನೋಡಿ. ನೆಕ್ಸ್ಟ್ 4th ಒನ್ ಬಂದುಬಿಟ್ಟು ನೋಡಿ, ಇಲ್ಲಿ ಶಾಶ್ವತ ವಿಧಾನಗಳು ಅಂದರೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮಾಡುವಂಥ ಶಾಶ್ವತ ವಿಧಾನಗಳು. ಮಹಿಳೆಯರ ಸಂತಾನ ನಿರೋಧಕ ಶಸ್ತ್ರಚಿಕಿತ್ಸೆ ಶಾಶ್ವತ ಅಂದ್ರೇನು, ಆಪರೇಷನ್ ಮಾಡುವಾಗ ಮಹಿಳೆಯರಿಗೆ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪುರುಷರಿಗೂ ಕೂಡ ಶಸ್ತ್ರಚಿಕಿತ್ಸೆ ಇರುತ್ತದೆ. ಇದು ಶಾಶ್ವತವಾದದ್ದು. ಇವು ಏನಿದಾವೆ ತಾತ್ಕಾಲಿಕ ವಿಧಾನಗಳು. ಪ್ರತಿಯೊಂದರ ಬಗ್ಗೆ ನಾನು ಒಂದೊಂದು ಸಪ್ರೇಟಾಗಿ ವಿಡಿಯೋವನ್ನು ನೆಕ್ಸ್ಟ್ ಟೈಮು ಸಪ್ರೇಟಾಗಿ ಒಂದೊಂದರದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಹಾಕಿರ್ತೀನಿ. ಸದ್ಯಕ್ಕೆ ಇಷ್ಟು ಮಾಹಿತಿ ಸಾಕು. ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋ ಏನಾದರೂ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತೀರಿ. ತುಂಬ ಧನ್ಯವಾದಗಳು. ನೋಡಿ ಸರ್, ಇದು ತಾಯಿ ಮಗುವಿನ ಆರೋಗ್ಯದ ಬಗ್ಗೆ ಎಲ್ಲರೂ ಎಚ್ಚೆತ್ತುಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಈ ಮಾಹಿತಿಯನ್ನು ಹೇಳಿಕೊಡ್ತೀನಿ. ನಿಮ್ಗೆ ಅತಿ ಹೆಚ್ಚಿನ ಮಾಹಿತಿ ಬೇಕಾದರೆ ಆಶಾ ಕಾರ್ಯಕರ್ತರಿಗೆ ನೀವು ಭೇಟಿ ನೀಡಬಹುದು. ಇದು ತಾಯಿ ಕಾರ್ಡಿನ 7ನೇ ಪುಟದಲ್ಲಿ
7ನೇ ಪುಟದಲ್ಲಿ ಅತಿ ಹೆಚ್ಚು ಮಾಹಿತಿ ಸಿಗುತ್ತದೆ ಮತ್ತು ಇದನ್ನು ನೀವು ನೋಡ್ಕೋಬಹುದು. ಧನ್ಯವಾದಗಳು.